ಇಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ ಪಟೇಲ್. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಆಗಲೇ ಇಲ್ಲ, ಇವರು ಉಪದೇಶವನ್ನು ಮಾಡ್ತಾರೆ. ನೋಡಿ ಪಾಪ ಕಾರ್ಯಕರ್ತರುಗಳೆಲ್ಲ ಇವತ್ತು ಅವ್ರ ಪರವಾಗಿ ಡಿಪೆಂಡ್ ಮಾಡಿಕೊಂಡು ಇವತ್ತು ಎಲ್ಲ ಮಾಧ್ಯಮಗಳಲ್ಲಿ ಪಾಪ ಓಡಾಡ್ಕೊಂಡಿದ್ದಾರೆ. ಇವತ್ತು ಕಾರ್ಯಕರ್ತಗಳಿಗೆ ಸರ್ ಇನ್ನೂ ನೋಡಿ ನಿಗಮ ಮಂಡಳಿಗಳು ಸುಮಾರು 2-2.5 ಸಾವಿರ ನಿಗಮ ಮಂಡಳಿಗಳು ಸದಸ್ಯರು ಮತ್ತು ನಿರ್ದೇಶಕರ ಆಯ್ಕೆಯನ್ನು ಇನ್ನೂ ಮಾಡಿಲ್ಲ. ಸುಮಾರು 40ರಿಂದ 50 ನಿಗಮ ಮಂಡಳಿಗಳನ್ನು ನೇಮಕ, ಅಧ್ಯಕ್ಷರು ಉಪಾಧ್ಯಕ್ಷರು ನೇಮಕನೇ ಮಾಡಿಲ್ಲ. ಇವರೆಲ್ಲ ಎಂಜಾಯ್ ಮಾಡ್ತಿದ್ದಾರೆ. CM DCM ಮಿನಿಸ್ಟರ್ಸ್ ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ ಸರ್. ಪಾಪ ಕಾರ್ಯಕರ್ತರು ಇವತ್ತು ಬೀದಿಗೆ ಬಂದು ಇವ್ರ ಪರವಾಗಿ ಮಾತನಾಡುವಂಥ ಸ್ಥಿತಿ ಕಾಂಗ್ರೆಸ್ ನಡೆದಿದೆ. ಇನ್ನು BJP ನಾನು ಹೇಳೋಕ್ಕೆ ಹೋಗಲ್ಲ. ಇಂಥ ಸಂದರ್ಭದಲ್ಲಿ ತಾವು ಭಾರತೀಯ ಕಮ್ಯುನಿಸ್ಟ್ ಪಕ್ಷವಾಗಿ ಯಾವ ರೀತಿ ಅಬ್ಸರ್ವೇಷನ್ ಮಾಡ್ತಾಯಿದ್ದೀರಾ? ನೋಡಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಆಡಳಿತ ಪಕ್ಷವಾಗಲಿ ಅಥವಾ ಬೇಜವಾಬ್ದಾರಿ ಪ್ರದರ್ಶನ ಮಾಡಿದಂಥ ಆಡಳಿತ ಪಕ್ಷಕ್ಕೆ ಕಡಿವಾಣ ಹಾಕ್ತಕ್ಕಂಥ ವಿರೋಧ ಪಕ್ಷವಾಗಲಿ ಇವತ್ತು ನಾವು ಕಾಣದೇ ಇರತಕ್ಕಂಥ ಒಂದು ದುಸ್ಥಿತಿಗೆ ಕರ್ನಾಟಕ ರಾಜ್ಯ ಹೋಗಿದೆ ಅಂತಕ್ಕಂಥದ್ದು ಅತ್ಯಂತ ಖೇದಕರವಾಗಿರ್ತಕ್ಕಂಥ ವಿಚಾರ. ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಅಶಿಸ್ತು ಮೀರ್ತಾ ಇದೆ. ಭಾಳ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂಥೇಳಿ ಹಲವಾರು ಬಾರಿ ಕೆತ್ಕೊಳ್ತಾ ಇದ್ರು. ಆದರೆ ಇವತ್ತು ಎಮ್ ಎಲ್ ಎಗಳೇ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಇವತ್ತು ಮಾತಾಡ್ತಿದ್ದಾರೆ. ಅದ್ರ ಜೊತೆಯಲ್ಲಿ ಬಿಜೆಪಿಯವರು ಕೂಡ ವಿಷಯಾಧಾರಿತವಾಗಿ ಒಂದು ವಿರೋಧ ಪಕ್ಷವಾಗಿ ಟೀಕೆ ಮಾಡ್ತಾ ಇಲ್ಲ. ಕೇವಲ ಮುಖ್ಯಮಂತ್ರಿ ಏರಿಸಬೇಕು ಅಂತಕ್ಕಂಥದ್ದು ಎಷ್ಟು ಹೇಳ್ತಾರೆ ಬಿಟ್ರೆ ಏನವರ ವೈಫಲ್ಯಗಳನ್ನು ಎತ್ತಿಡಿದು ಪ್ರಶ್ನೆ ಮಾಡ್ತಕ್ಕಂಥ ನೈತಿಕತೆ ಬಿಜೆಪಿಯವರು ಇವತ್ತು ಕಳ್ಕೊಂಡಿದ್ದಾರೆ. ಇವತ್ತು ಕೇವಲ DK ಶಿವಕುಮಾರ್, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತಕ್ಕಂಥ ಪ್ರಶ್ನೆ ಮುನ್ನೋಟಕ್ಕೆ ತರ್ತಿದ್ದಾರೆ. ಆದರೆ ಆಗ್ತಾ ಇರ್ತಕ್ಕಂಥ ಆಡಳಿತ ವೈಫಲ್ಯನ ಎತ್ತಿಡಿಯೋದ್ರಲ್ಲಿ ಬಿಜೆಪಿಯ ಶಾಸಕರು, ಬಿಜೆಪಿ ಒಂದು ವಿರೋಧ ಪಕ್ಷವಾಗಿ ಸಂಪೂರ್ಣವಾಗಿ ವಿಫಲವಾಗಿದೆ. ಒಟ್ಟಾರೆ ಈ ಆಡಳಿತ ಮತ್ತು ವಿರೋಧ ಪಕ್ಷಗಳ ಬೇಜವಾಬ್ದಾರಿ ನಡವಳಿಕೆಯಿಂದ ಜನಸಾಮಾನ್ಯರು ಇವತ್ತು ತತ್ತರಿಸಿ ಹೋಗ್ತಾ ಇದೆ ಅಂತಕ್ಕಂಥದ್ದು ನಾವಿತ್ತು ಬಹಳ ಗಂಭೀರವಾಗಿ ಗಮನಿಸ್ತಾ ಇದ್ದೀವಿ. ಒಳ್ಳೆ ನಾನು ಮಾತಾಡ್ತೀನಿ. ಏನು 40% ಸರ್ಕಾರನ ನಾವು ಧಿಕ್ಕರಿಸಿ ಈ ರಾಜ್ಯದೊಳಗೆ ಹೊಸ ಸರ್ಕಾರ ಬೇಕು ಅಂತ ಹೇಳಿದ್ವಿ. ಆದರೆ ಇವತ್ತು ಜನ ಮಾತಾಡ್ತಾ ಇದ್ದಾರೆ, BJPದವ್ರು 40% ಇದ್ರೆ ಕಾಂಗ್ರೆಸ್ನವ್ರು 60% ಹೊಡಿತಾ ಇದ್ದಾರೆ ಅಂತಕ್ಕಂಥ ರೀತಿಯೊಳಗೆ ಮಾತಾಡ್ತಾ ಇದ್ದಾರೆ. ಈ ಪರ್ಸೆಂಟೇಜ್ ಸರ್ಕಾರ ತೆಗೆದು ಜನರ ಪರವಾಗಿ ಆಡಳಿತ ಮಾಡಲಿಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಸಿದ್ದರಾಮಯ್ಯ ಸಾಹೇಬ್ರೆ, DK ಶಿವಕುಮಾರ್ ಸಾಹೇಬ್ರೆ. ವಿರೋಧ ಪಕ್ಷವಾಗಿ ನೀವು ಆಡಳಿತ ಮಾಡಲಿಕ್ಕೆ ನಾಲಾಯಕು, ವಿರೋಧ ಪಕ್ಷವಾಗಿ ಸರಿಯಾಗಿ ಕೆಲಸ ಮಾಡಿ ಅಂತಕ್ಕಂಥ ರೀತಿಯೊಳಗೆ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂಡಿಸಿದ್ರೆ ಇವತ್ತು ಕಾಂಗ್ರೆಸ್ನವರು BJPದವರು ಸಂಪೂರ್ಣವಾಗಿ ವಿಫಲವಾಗಿ ಜನರನ್ನ ಬೀದಿಗೆ ತಳ್ತಕ್ಕಂಥ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇಬ್ಬರು ಕೂಡ ಈ ರಾಜ್ಯವನ್ನು ಆಳಲಿಕ್ಕೆ ನಾಲಾಯಕ ಅಂತಕ್ಕಂಥ ಸಂದರ್ಭ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ. ರಾಜ್ಯದಲ್ಲಿ ಇರ್ತಕ್ಕಂಥ ಹಳ್ಳಿಯಲ್ಲಿರ್ತಕ್ಕಂಥ ರೈತರ ಬೆನ್ನೆಲುಬು ಮುರಿದಿದೆ. ಇವತ್ತು ದೇವನಹಳ್ಳಿಯಲ್ಲಿ ಸಾವಿರಾರು ಎಕರೆಯನ್ನು ಆಕ್ಯುಪೈ ಮಾಡ್ಕೊಂಡಿರ್ತಕ್ಕಂಥ ಜಮೀನನ್ನು ಬಿಡ್ರಿ ಅಂತೇಳಿ 3 ವರ್ಷದಿಂದ ಚಳವಳಿ ಮಾಡ್ತಾ ಇದ್ರೆ ಸಿದ್ದರಾಮಯ್ಯ ಅವ್ರನ್ನವರು ವಿರೋಧ ಪಕ್ಷದ ನಾಯಕರಾಗಿ ಇದ್ದಾಗ ಇಲ್ಲ ನಾನು ಅಧಿಕಾರಕ್ಕೆ ಬಂದರೆ ಅದನ್ನು ವಾಪಸ್ ತಗೊಳ್ತೀನಿ ಅಂತ ಹೇಳ್ತಕ್ಕಂಥದ್ದು ಇವತ್ತು ಮಾತು ಮಾಡ್ತಿದ್ದಾರೆ. ಅದನ್ನ ಇವತ್ತು MB ಪಾಟೀಲ್ ಅವರು ಹೇಳ್ತಾರೆ ಅದು ಎಲ್ಲಿ ಜಮೀನು ಕೇಳ್ತಾರೆ ಅಲ್ಲಿ ಕೊಡಬೇಕಾಗ್ತದೆ ಅಂತ. ಇದೇನ ನಿಮ್ಮ ನೀತಿ ಅಂತಕ್ಕಂಥ ಪ್ರಶ್ನೆ. ಕೊನೆಯದಾಗಿ ಈ ಸರ್ಕಾರದ ಬಗ್ಗೆ ಏನು ಹೇಳ್ತೀರಿ ಸರ್? ಇವರು ಬರೇ ಪಾಪ ಪುಣ್ಯದ ಬಗ್ಗೆ ಮಾತಾಡ್ಕೊಂಡು ಜನರನ್ನ ಯಾಮರಿಸ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಇವರಿಗೆ 2014 ಕೊಟ್ಟಂಥ ಪ್ರಣಾಳಿಕೆಯನ್ನು ಕೇಂದ್ರ ಸರ್ಕಾರ ಇವತ್ತು ಈಡೇರಿಸಿಲ್ಲ. ಅದನ್ನು ಎಲ್ಲರೂ ಇಡೀ ದೇಶ ಒಪ್ಕೊಂಡಿದೆ. ನಿಮಗೂ ಬರ್ತೀನಿ ಕಾಂಗ್ರೆಸ್ನವರಿಗೆ. ಈಗ ಮೊನ್ನೆ ನೀವು ಪ್ರಣಾಳಿಕೆಯನ್ನು ಕೊಟ್ಟಿದ್ರಲ್ಲ, ಆ ಪ್ರಣಾಳಿಕೆಯನ್ನು ಸಂಪೂರ್ಣ ಬಗೆಹರಿಸ್ತಾರಂತ ಅವ್ರು ಕೇಳಿ ಅದರಲ್ಲಿ ಅವ್ರಿಗೀಗ ನಾವು ಮೊದಲನೇ ಪ್ರಶ್ನೆ ಅದಕ್ಕೆ ಕೇಳ್ತಾ ಇಲ್ಲ. ಈಗ ಕಾರ್ಮಿಕರಿಗೆ ದುಡಿಯೋರಿಗೆ 8 ಗಂಟೆ 10 ಗಂಟೆ BJP ಮಾಡ್ತು, ಅದು ನಾವು ಬಂದು ವಾಪಸ್ ತೆಗಿತೀರಾ? ಎರಡನೇದು, ಇವತ್ತು 39 ಕೋಟಿಗಳನ್ನ 4 ಕೋಟಿಯಾಗಿ ಮೋದಿ ಸರ್ಕಾರ ನಿಮ್ಮ ಮೇಲೆ ಏರ್ತಾ ಇದೆ, ಅದನ್ನು ವಾಪಸ್ ಪಡಿತೀರಾ? ಮೂರನೇದಾಗಿ ದುಡಿಯುವಂಥ ಕಾರ್ಮಿಕರಿಗೆ ಹೈಕೋರ್ಟ್ ಹೇಳಿದೆ ಇವತ್ತು ಕನಿಷ್ಠ ವೇತನ ಜಾರಿ ಮಾಡಬೇಕು ಅಂತ, ಅದನ್ನು ಜಾರಿ ಮಾಡ್ತೀರಾ ಅಂತಕ್ಕಂಥ ಪ್ರಶ್ನೆ ಇವತ್ತು ಕಾಂಗ್ರೆಸ್ BJP ಎರಡೂ ಕೊಡಬೇಕು. ಕೊನೆಯದಾಗಿ ಏನು ಹೇಳ್ತೀರಾ ಸರ್ಕಾರದ ಬಗ್ಗೆ? ಈ ಸರ್ಕಾರ ಎಲ್ಲೋ ಒಂದು ಕಡೆ ಹಳಿ ತಪ್ಪಿದೆ ಅಂತಕ್ಕಂಥದ್ದು ಭಾಳ ಸೀರಿಯಸ್ ಆಗಿ ಕಮ್ಯುನಿಸ್ಟ್ ಪಾರ್ಟಿಯಾಗಿ ನಾವಿತ್ತು ಗಮನಿಸ್ತಾ ಇದ್ದೀವಿ. ಖಂಡಿತವಾಗಲೂ ಕೂಡ ಕೊಟ್ಟಿದ್ದೀವಿ. ನಾವು ಈಗಲೂ ಕೂಡ ಹೇಳ್ತಿದ್ದೀವಿ, ನಿಮಗಿನ್ನೂ ಟೈಮ್ ಇದೆ, 2.5 ವರ್ಷ ಟೈಮ್ ಇದೆ. ರೈತರ ಪರವಾಗಿ ತಾವೇನು ವಾಗ್ದಾನ ಮಾಡಿದ್ರಿ ಆ ರೈತರ ವಿರೋಧಿ ಮಸೂದೆಗಳನ್ನು ವಾಪಸ್ ಪಡಿಬೇಕು. ಜೊತೆಯಲ್ಲಿ ಇವತ್ತು ಮೋದಿಯವರು ಡೆಲ್ಲಿಯಿಂದ ಫರ್ಮಾನ್ ಹೊರಡಿಸಿದ್ದಾರೆ. ಯಾರು ದುಡಿತಕ್ಕಂಥ ಕಾರ್ಮಿಕರಿಗೆ ನಾನು 18 ಗಂಟೆ ದುಡಿತೀನಿ, ನೀವು 14 ಗಂಟೆ ದುಡೀರಿ ಅಂತೇಳಿ ಫರ್ಮಾನ್ ಮಾಡಿದ್ದಾರೆ. ಅದು ಈ ಕಾಂಗ್ರೆಸ್ ಸರ್ಕಾರ ತರಾತುರಿಯಲ್ಲಿ ಜಾರಿ ಮಾಡಿಕೊಟ್ಟಿದೆ. ಇದು ಅಕ್ಷಮ್ಯ.
ಇವತ್ತು ನೈತಿಕವಾಗಿರ್ತಕ್ಕಂಥ ಏನು ರಾಜಕೀಯ ಬದ್ಧತೆ ಕಾಂಗ್ರೆಸ್ಸಿಗಿದ್ರೆ ಏನವರು ಈ ದುಡಿಮೆಯ ಅವಧಿಯನ್ನು ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಒಂದು ಕಾಯ್ದೆ ತರ್ತಿದ್ದಾರೆ, ಅದನ್ನು ವಾಪಸ್ ಕಳಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಒಕ್ಕೂರರ ಆಗ್ರಹ. ಅದ್ರ ಜೊತೆಯಲ್ಲಿ ರೈತರು ಇವತ್ತು ಭೂಮಿ ಸಮಸ್ಯೆ ಇದೆ, ಸರ್ಕಾರ ಪ್ರಾಮಾಣಿಕವಾಗಿ ಬಗೆಹರಿಸ್ತಾ ಇಲ್ಲ. ಕೊನೆಯದಾಗಿ ಏನು ಹೇಳ್ತೀರಾ ಸರ್? ಈ ಸರ್ಕಾರ ಬಂದಿರತಕ್ಕಂಥದ್ದು ನಾವು ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಉಳಿಸಿ ಅಂತಕ್ಕಂಥ ಒಂದು ಘೋಷಣೆ ಅಡಿಯೊಳಗೆ. ಆದರೆ ಈ ಸರ್ಕಾರ ಸಂವಿಧಾನ ಉಳಿಸ್ತೀವಿ ಅಂತಕ್ಕಂಥ ಘೋಷಣೆ ಮೂಲಕ ಬಂದು ಸಂವಿಧಾನ ವಿರೋಧಿಯಾಗಿ ಇದನ್ನು ನಡ್ಕೊಳ್ತಾ ಇದೆ ಅಂತಕ್ಕಂಥದ್ದು ಭಾಳ ದೂರ. ಕೊನೆಯದಾಗಿ ಏನು ಸರ್ ಈಗ ಕಿತ್ತಾಟ ಬಿಟ್ಟು ಅಭಿವೃದ್ಧಿ ಕಡೆ ಹೋಗ್ಲಿ. ರಾಜಕೀಯ ತೆವಲು ತಿಕ್ಕಾಟ ಬಿಟ್ಟು ಜನಾಭಿವೃದ್ಧಿ ಕಡೆಗೆ ಮುಖ ಮಾಡಿ. KKRDB ಸೇರಿದಂಗೆ ಎಲ್ಲ ಹಗರಣಗಳ ತನಿಖೆ ಮಾಡ್ತೀವಿ ಅಂತ ಹೇಳಿದ್ರೆ ಈ ಕೂಡಲೇ ಉತ್ತರ ಕೊಡಬೇಕು ಸರ್?